ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಇತ್ತೀಚಿನ ವರ್ಷಗಳಲ್ಲಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕೇಳಿಬರುತ್ತಿದೆ. ಅದೇನೆಂದರೆ, ಭಾರತ ಅಮೆರಿಕಾಗೆ ಶರಣಾಗಿತ್ತೆ? ಭಾರತ ಅಮೆರಿಕ ಡೀಲ್ ರೈತರಿಗೆ, ದೇಶಕ್ಕೆ ಅಪಾಯವೇ? ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿ, ಭಯ ಮತ್ತು ಗೊಂದಲ ಹೆಚ್ಚಾಗಿದೆ. ಇಂದಿನ ವಿಡಿಯೋದಲ್ಲಿ ಭಾರತ ಅಮೆರಿಕ ಡೀಲ್ ಎಂದರೇನು, ಇದು ಯಾರಿಗೆ ಲಾಭ, ಯಾರಿಗೆ ನಷ್ಟ, ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಯೋಣ ಮಿತ್ರರೇ. ಭಾರತ ಅಮೆರಿಕ ಸಂಬಂಧದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಮಿತ್ರರೇ. ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಎರಡು ಪ್ರಜಾಪ್ರಭುತ್ವ ದೊಡ್ಡ ದೇಶಗಳು. ಹಿಂದೆ ಭಾರತ ನಾನ್ ಅಲೈನ್ಡ್ ನೀತಿ ಅನುಸರಿಸುತ್ತಿತ್ತು. ಅಮೆರಿಕ ಶೀತಲ ಯುದ್ಧ ರಾಜಕೀಯ ಅನುಸರಿಸುತ್ತಿತ್ತು. ಆದರೆ ಈಗ ಎಂದರೆ ಚೀನಾ ಪ್ರಭಾವ, ಜಾಗತಿಕ ರಾಜಕೀಯ ಬದಲಾವಣೆ, ತಂತ್ರಜ್ಞಾನ ಮತ್ತು ರಕ್ಷಣಾ ಅಗತ್ಯ, ಇದರಿಂದ ಭಾರತ ಮತ್ತು ಅಮೆರಿಕ ಹತ್ತಿರ ಬಂದಿವೆ. ಭಾರತ ಅಮೆರಿಕ ಡೀಲ್ ಎಂದರೇನು? ಇದು ಒಂದು ಒಪ್ಪಂದ ಅಲ್ಲ, ಇದು ಹಲವಾರು ಕ್ಷೇತ್ರಗಳ ಒಕ್ಕೂಟ. ರಕ್ಷಣಾ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಸೆಮಿಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಜಾಗತಿಕ ರಾಜತಾಂತ್ರಿಕ ಬೆಂಬಲ. ಕೃಷಿ ಮಾತ್ರ ಇದರ ಒಂದು ಭಾಗ, ಸಂಪೂರ್ಣ ವಿಷಯ ಅಲ್ಲ ಮಿತ್ರರೇ. ಕೃಷಿ ಕ್ಷೇತ್ರದಲ್ಲಿ ಅಮೆರಿಕದ ಒತ್ತಡ ಮತ್ತು ಅಮೆರಿಕದ ಬೇಡಿಕೆಗಳು. ಭಾರತದ ಮಾರುಕಟ್ಟೆ ತೆರೆಯಬೇಕು. ಜೋಳ, ಸೋಯಾಬೀನ್, ಹಾಲು ಉತ್ಪನ್ನಗಳಿಗೆ ಅವಕಾಶ ಕೊಡಬೇಕು. ಎಂಎಸ್ಪಿ ವ್ಯವಸ್ಥೆ ಕಡಿಮೆ ಮಾಡಬೇಕು. ಎಂಎಸ್ಪಿ ಅಂದರೇನು? ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಸರ್ಕಾರ ರೈತರಿಂದ ಕೆಲವು ಬೆಳೆಗಳನ್ನು ನಿಗದಿತ ಕನಿಷ್ಠ ಬೆಲೆಗೆ ಖರೀದಿಸುವ ಭರವಸೆ ನೀಡುವುದು. ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದರೂ ರೈತರಿಗೆ ನಷ್ಟ ಆಗಬಾರದು ಎಂಬುದೇ ಎಂಎಸ್ಪಿ ಉದ್ದೇಶ. ಯಾವ ಬೆಳೆಗಳಿಗೆ ಎಂಎಸ್ಪಿ ಇದೆ? ಸರ್ಕಾರ ಸುಮಾರು 23 ಬೆಳೆಗಳಿಗೆ ಎಂಎಸ್ಪಿ ಘೋಷಿಸುತ್ತದೆ. ಪ್ರಮುಖ ಎಂಎಸ್ಪಿ ಬೆಳೆಗಳು ಯಾವುವೆಂದರೆ ಅಕ್ಕಿ, ಗೋಧಿ, ಜೋಳ, ಬಾಜ್ರಾ, ರಾಗಿ, ಕಡಲೆ, ತೊಗರಿ, ಸೂರ್ಯಕಾಂತಿ, ಹತ್ತಿ, ಇನ್ನು ಮುಂತಾದವುಗಳು. ಎಲ್ಲಾ ಬೆಳೆಗಳಿಗೆ ಎಂಎಸ್ಪಿ ಇಲ್ಲ ಮಿತ್ರರೇ. ಜಿಎಂ ಬೆಳೆಗಳಿಗೆ ಅನುಮತಿ. ಜಿಎಂ ಬೆಳೆಗಳು ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳು. ವಿಜ್ಞಾನಿಗಳಿಂದ ಬೆಳೆಗಳ ಜೀನ್ಸ್, ಡಿಎನ್ಎ ಬದಲಾವಣೆ ಮಾಡಿ ತಯಾರಿಸಿದ ಬೆಳೆಗಳು. ಸಾಮಾನ್ಯ ಬೆಳೆಗಳಲ್ಲಿ ಇಲ್ಲದ ಗುಣಗಳನ್ನು ಸೇರಿಸಲಾಗುತ್ತದೆ. ಉದಾಹರಣೆಗೆ ಕೀಟ ನಿರೋಧಕ ಶಕ್ತಿ, ಹೆಚ್ಚು ಉತ್ಪಾದನೆ, ರಾಸಾಯನಿಕ ಔಷಧಕ್ಕೆ ತಾಳ್ಮೆ. ಫಾರ್ ಎಕ್ಸಾಂಪಲ್ ಬಿಟಿ ಹತ್ತಿ ಕೀಟ ನಿರೋಧಕ, ಈಗಾಗಲೇ ಭಾರತದಲ್ಲಿ ಬೆಳೆಯಲಾಗುತ್ತಿದೆ. ಭಾರತ ಜಿಎಂ ಆಹಾರ ಬೆಳೆಗಳಿಗೆ ಇನ್ನೂ ಅನುಮತಿ ಕೊಟ್ಟಿಲ್ಲ. ಭಾರತ ಹೇಳುವುದು ಮೊದಲು ಆರೋಗ್ಯ ಮತ್ತು ಪರಿಸರ ಭದ್ರತೆ, ನಂತರ ಮಾತ್ರ ಅನುಮತಿ. ಇದು ನಮ್ಮ ರಾಷ್ಟ್ರೀಯ ನೀತಿ. ಅಮೆರಿಕ ವಿಷಯವನ್ನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದರೆ WTO ನಲ್ಲಿ ಎತ್ತುತ್ತದೆ. ಆದರೆ ಪ್ರಶ್ನೆ, ಭಾರತ ಒಪ್ಪಿಕೊಂಡಿತೆ? ಇಲ್ಲ. ಭಾರತದ ನಿಲುವು ಸ್ಪಷ್ಟ. ಎಂಎಸ್ಪಿ ವ್ಯವಸ್ಥೆ ಮುಂದುವರಿಕೆ. ಆಹಾರ ಭದ್ರತೆ ಮೊದಲು, ರೈತರ ಹಿತಾಸಕ್ತಿ ತ್ಯಾಗ ಇಲ್ಲ. ಜಿಎಂ ಆಹಾರಕ್ಕೆ ಕಟ್ಟುನಿಟ್ಟಿನ ನಿಯಂತ್ರಣ. ಭಾರತ ಹಲವಾರು ಬಾರಿ ಅಮೆರಿಕದ ಒತ್ತಡ ತಿರಸ್ಕರಿಸಿದೆ. WTO ನಲ್ಲಿ ತನ್ನ ನಿಲುವು ಕಾಪಾಡಿಕೊಂಡಿದೆ. ಇದನ್ನು ಶರಣಾಗತಿ ಎಂದು ಕರೆಯಲಾಗುವುದಿಲ್ಲ. ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಏನೆಂದರೆ, ಒಂದು ಸತ್ಯ ಗಮನಿಸಿ ಮಿತ್ರರೇ, ಅಮೆರಿಕ ತನ್ನ ರೈತರಿಗೆ ವಿಮೆ ಸಹಾಯ ಹೆಸರಿನಲ್ಲಿ ಭಾರಿ ಸಬ್ಸಿಡಿ ನೀಡುತ್ತದೆ. ಭಾರತ ಎಂಎಸ್ಪಿ ಕೊಟ್ಟರೆ ಮಾರುಕಟ್ಟೆ ವಿಕೃತಿಕೆ ಎಂದು ಅಮೆರಿಕದಿಂದ ಟೀಕೆ. ಇದು ನ್ಯಾಯವಲ್ಲ. ಇದು ಶಕ್ತಿ ಆಧಾರಿತ ಜಾಗತಿಕ ರಾಜಕೀಯ. ಹಾಗಾದರೆ ರೈತರಿಗೆ ತೊಂದರೆ ಯಾಕೆ? ರೈತರ ಸಂಕಷ್ಟಗಳಿಗೆ ಪ್ರಮುಖ ಕಾರಣಗಳು: ಸಣ್ಣ ಭೂ ಹಿಡಿತ, ಉತ್ಪಾದನಾ ವೆಚ್ಚ ಏರಿಕೆ, ಮಧ್ಯವರ್ತಿಗಳು, ಸರಿಯಾದ ಮಾರುಕಟ್ಟೆ ಸಂಪರ್ಕದ ಕೊರತೆ. ಇದಕ್ಕೆ ಅಮೆರಿಕ ನೇರ ಕಾರಣ ಅಲ್ಲ. ಭಾರತ ಏಕೆ ಅಮೆರಿಕದ ಜೊತೆ ಟ್ರೇಡ್ ಡೀಲ್ ಮಾಡುತ್ತದೆ? ಕಾರಣಗಳು: ಚೀನಾದ ಪ್ರಭಾವ, ಸಮತೋಲನ, ರಕ್ಷಣಾ ತಂತ್ರಜ್ಞಾನ, ಜಾಗತಿಕ ವೇದಿಕೆಯಲ್ಲಿ ಬೆಂಬಲ, ಆರ್ಥಿಕ ಬೆಳವಣಿಗೆ. ಇದು ಅವಶ್ಯಕ ತಂತ್ರಾತ್ಮಕ ಆಯ್ಕೆ. ಇದು ಶರಣಾಗತಿ ಅಲ್ಲ. ಹಾಗಾದರೆ ಸತ್ಯ ಏನು? ಭಾರತ ಅಮೆರಿಕಾಗೆ ಶರಣಾಗಿಲ್ಲ.
ಭಾರತ ತನ್ನ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಕೃಷಿಯಲ್ಲಿ ಒತ್ತಡ ಇದೆ, ಆದರೆ ಒಪ್ಪಂದವಿಲ್ಲ. ಭಾರತ ಜಾಗತಿಕ ರಾಜಕೀಯದಲ್ಲಿ ತನ್ನ ಸ್ಥಾನ ಬಲಪಡಿಸುತ್ತದೆ. ಭಯಕ್ಕಿಂತ ಮಾಹಿತಿ ಮುಖ್ಯ, ವದಂತಿಗಿಂತ ವಾಸ್ತವ ಮುಖ್ಯ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗಳಿಗಾಗಿ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ತಲುಪುತ್ತದೆ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.